ಫಸ್ಟು ಏನಂತಂದರೆ ಸ್ಟ್ರೋಕ್ ಅಕಸ್ಮಾತ್ ಖಂಡಿತವಾಗ್ಲೂ ಆಗಿದೆ ಅಂತಲೇ ಇಟ್ಕೊಳ್ಳೋಣ. ಮೊದಲನೇ ಟೆಸ್ಟು ಯೂಶಲ್ ಆಗಿ ಫಸ್ಟ್ ಕೆಲಸ, ಈಗ ವಿಂಡೋ ಪೀರಿಯಡನ್ನು ನಾವೇನು ಡಿಸ್ಕಸ್ ಮಾಡಿದ್ವಿ, ವಿತಿನ್ 6 hours ಆರ್ ವಿತಿನ್ 4.5 hours. 4.5 hours ಅನ್ನೋದು ಮೋಸ್ಟ್ ಕ್ರಿಟಿಕಲ್. ದಟ್ ಇಸ್ ದಿ ಆಕ್ಚುಯಲ್ ಗೋಲ್ಡನ್ ಪೀರಿಯಡ್. 4.5 hours ಹೆಮೊರೇಜಿಕ್ ಸ್ಟ್ರೋಕಾ ಅಥವಾ ಇಸ್ಕಿಮಿಕ್ ಸ್ಟ್ರೋಕಾ ಅಂತ ಕಂಡಿದ್ದೀವಿ. ಅಂದರೆ ಬ್ರೈನ್ ಒಳಗೆ ಬ್ಲೀಡಿಂಗ್ ಆಗಿ ಅವ್ರಿಗೆ ಸ್ಟ್ರೋಕ್ ಆಗಿದೆಯಾ ಅಥವಾ ಬ್ರೈನಿನ ಒಂದು ಭಾಗಕ್ಕೆ ಬ್ಲಡ್ ಸಪ್ಲೈ ನಿಂತು ಸ್ಟ್ರೋಕ್ ಆಗಿದೆಯಾ ಅಂತ ಫಸ್ಟ್ ಥಿಂಗ್. ಈಗ ಬ್ಲೀಡಿಂಗ್ ಇಲ್ಲ, ಸ್ಟ್ರೋಕ್ ಇದೆ ಬಟ್ ಸಿಟಿನಲ್ಲಿ ಬ್ಲೀಡಿಂಗ್ ಇಲ್ಲ ಅಂತಂದರೆ ಫಸ್ಟ್ ನಾವು ಟ್ರೀಟ್ಮೆಂಟ್ ಮಾಡೋದು ಏನು ಅಂತಂದರೆ ಥ್ರಾಂಬೋಲೈಸಿಸ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ, ಆಯಿತಾ. ಎಲ್ಲ ಆಸ್ಪತ್ರೆಗಳಲ್ಲೂ ಅದನ್ನು ಮಾಡೋದು ಅಷ್ಟು ಸೂಕ್ತ ಇಲ್ಲದೆ ಇರ್ಬೋದು. ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಸ್ ಅಂತ ಇರುತ್ತೆ. ಒಬ್ಬರು ನ್ಯೂರಾಲಜಿಸ್ಟು ಆ ನೆಟ್ವರ್ಕಲ್ಲಿ ಇರ್ತಾರೆ. ಸೊ ಅವರು ಅಥವಾ ಸ್ಟ್ರೋಕ್ ಸ್ಪೆಷಲಿಸ್ಟು, ಸೊ ಹಿ ವಿಲ್ ಟೇಕ್ ದ ಡಿಸಿಷನ್. ಥ್ರಾಂಬೋಲೈಸಿಸ್ ಅಂತ ಅಂತಾರೆ. ಥ್ರಾಂಬೋಲೈಸಿಸ್ ಅಂದರೆ ಕ್ಲಾಟನ್ನು ಕರಗಿಸುವಂಥ ಒಂದು ಔಷಧಿ. ಸೊ ಇವಾಗ ಸ್ಟ್ರೋಕಿನ ಲಕ್ಷಣ ಇದೆ, ಸ್ಕ್ಯಾನಲ್ಲಿ ಬ್ಲೀಡಿಂಗ್ ಆಗಿಲ್ಲ ಅಂತಂದರೆ ಆಬ್ವಿಯಸ್ ಕನ್ಕ್ಲೂಷನ್ ಏನು ಅಂತಂದರೆ ಎಲ್ಲೋ ಕ್ಲಾಟ್ ಹೋಗಿ ರಕ್ತನಾಳನ ಬ್ಲಾಕ್ ಮಾಡಿ ತೊಂದರೆ ಆಗಿದೆ ಅಂತ. ಸೊ ಥ್ರಾಂಬೋಲೈಸಿಸ್ ಅಂತಂದರೆ ಒಂದು IV ಇಂದ ಕೊಡುವಂಥ ಒಂದು ಟ್ರೀಟ್ಮೆಂಟ್. ಅದು ಬ್ಲಡ್ಡನ್ನು ಕರಗಿಸುತ್ತೆ, ಬ್ಲಡ್ ಕ್ಲಾಟನ್ನು ಕರಗಿಸುತ್ತೆ, ಆಯಿತಾ. ಸೊ ಇದು 4.5 hours ಅಲ್ಲಿ ಕೊಟ್ಟರೆ ಇಟ್ ಇಸ್ ಹ್ಯಾಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಡಾಕ್ಟರ್, ಇಸ್ ಇಟ್ ದ ಸೇಮ್ ಆಸ್ TPA, ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್? ಥ್ರಾಂಬೋಲೈಸಿಸ್ ಈಸ್ ದ ಟ್ರೀಟ್ಮೆಂಟ್ ನೇಮ್. TPA ಅನ್ನೋದು ಮೆಡಿಸನ್ ಹೆಸರು. ಇಟ್ ಇಸ್ RTPA, ರಿಕಾಂಬಿನೆಂಟ್ ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್. ಅದು ಏನ್ ಮಾಡುತ್ತೆ ಅಂತಂದ್ರೆ ದೇಹದ ಸ್ವಾಭಾವಿಕವಾಗಿ ದೇಹಕ್ಕೆ ಕ್ಲಾಟನ್ನ ಕರಗಿಸುವಂತ ಮೆಕ್ಯಾನಿಸಮ್ಸ್ ಇದೆ, ಅದನ್ನ ಆಕ್ಟಿವೇಟ್ ಮಾಡುತ್ತೆ. ಸೊ ಎಲ್ಲಿ ಹೋಗಿ ಕ್ಲಾಟ್ ಲಾಡ್ಜ್ ಆಗಿದೆಯೋ ಆ ಜಾಗದಲ್ಲಿ ಹೋಗಿ ಆ ಕ್ಲಾಟನ್ನು ಬ್ರೇಕ್ ಡೌನ್ ಮಾಡಿ ಅದನ್ನ ಕರಗಿಸೋದಕ್ಕೆ ಒಂದು ಪ್ರಯತ್ನ. ಸಾಕಷ್ಟು ಟೈಮ್ ಏನಾಗುತ್ತೆ ಅಂತಂದ್ರೆ ಅದ್ರ ಎಫೆಕ್ಟ್ ಆಗುತ್ತೆ, ಬ್ಲಾಕ್ ಆಗಿರೋ ಕಡೆ ಕ್ಲಿಯರ್ ಆಗುತ್ತೆ, ರಕ್ತ ವಾಪಸ್ ಹರಿಯಕ್ಕೆ ಶುರು ಮಾಡುತ್ತೆ, ಸ್ಟ್ರೋಕ್ ಕ್ಯಾನ್ ಗೆಟ್ ಬೆಟರ್ and stroke can be reversed, especially within the first 4 ಇಲ್ಲ within the first 4.5 hours ಆಗಬೇಕಿದು. ಯಾಕಂದ್ರೆ 4.5 hours ಆದ್ಮೇಲೆ ಆ ಕ್ಲಾಟ್ ಗಟ್ಟಿ ಆಗ್ಬಿಡತ್ತೆ, ಅದನ್ನ ಕರಗಿಸಕ್ಕಾಗಲ್ಲ. ಆ ಥ್ರಾಂಬೋಲೈಸಿಸ್ ಕೊಡ್ತಾನೆ, ಅದು IV ಹೋಗ್ತಾ ಡ್ರಿಪ್ ತರ ಹೋಗುತ್ತೆ, ಕೊಡ್ತಾನೆ. ನೆಕ್ಸ್ಟ್ ಸ್ಟೆಪ್ ಇಸ್ ಎನ್ MRI, ರ್ಯಾಪಿಡ್ ಸೀಕ್ವೆನ್ಸ್ MRI. 3 minutes to 5 minutes ಅಲ್ಲಿ ಮುಗಿದು ಹೋಗುತ್ತೆ. ಸೊ ಅದರಲ್ಲಿ ಒಂದು 2-3 ಸ್ಪೆಸಿಫಿಕ್ ಸೀಕ್ವೆನ್ಸ್ ಇದೆ, ಅದನ್ನ ಮಾಡಿ ನೋಡ್ತೀವಿ ಎಷ್ಟು ಭಾಗ ಸ್ಟ್ರೋಕ್ಗೆ ಅಫೆಕ್ಟ್ ಆಗಿದೆ, ಯಾವ ಭಾಗಕ್ಕೆ ಸ್ಟ್ರೋಕ್ ಆಗಿದೆ, ಈ 2 ವಿಷಯ ಗೊತ್ತಾಗುತ್ತೆ. 3ನೇದು ಆಂಜಿಯೋಗ್ರಫಿ ಮಾಡ್ತೀವಿ. ಆಂಜಿಯೋಗ್ರಾಮ್ ಮಾಡಿದಾಗ ರಕ್ತನಾಳ ಬ್ಲಾಕ್ ಆಗಿದೆಯಾ ಇಲ್ವಾ ಗೊತ್ತಾಗುತ್ತೆ. ಸೇಮ್ ಆಸ್ ಹಾರ್ಟ್ ಮಾಡೋ ಹಾಗೆ, ವೆರಿ ಮಚ್ ದ ಸೇಮ್ ಆಸ್